ಹಾಗೆ ಇಲ್ಲಿ ಶ್ರೀ ಅನಿಲ್ ಅಬ್ಬಿಗೇರಿ ಮನೋಜ್ಞವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ವಯಸ್ಸಿನ ಅವರು ಕೂಡ ಈ ವೇದಿಕೆಗೆ ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಭಾರತ ವೀರಶೈವ ಲಿಂಗಾಯತ್ ಮಂಡಳಿ ಬೆಂಗಳೂರು ಗದಗ ಸಾಕಿದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಮಾಡ್ತಿದ್ದಾರೆ. ಅವರು ಅಲ್ಲಿ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರ ಆನಂದ ಆಶ್ರಮದೊಳಗೆ ಪ್ರಕಟ ಮಾಡುವುದಂತೂ ಶತಸಿದ್ಧ. ಪ್ರತಿ ತಿಂಗಳ ಹೇಳ್ತೀವಿ. ಅವರ ಈಶ್ವರ ಗುಡಿಗೆ ಅವ್ರು ಎಷ್ಟು ಅಂಟಿಕೊಂಡಾರಂದ್ರೆ ಅವರೊಬ್ಬರು ನಮ್ಮ ಮುಂದೆ ಹೇಳ್ತೀನಿ, ನಮ್ಮ ಸಂತೋಷಿ ಅವರು ಏನ ಮಾಡಿದ್ದಾರೆ. ಅಷ್ಟೇ ಯಾಕೆ ಇವತ್ತಿನ ನಿರೂಪಣೆಯನ್ನು ಮಾಡ್ತಿರ್ತಕ್ಕಂತಹ ಮೇಡಮ್ ಅವರು ಮನೆಯವರವರು ಅವರು ಅಚ್ಚುಕಟ್ಟಾಗಿ ಮಾಡ್ತಿರ್ತಾರ. ಅವ್ರಿಗೆ ನಮ್ಗೆ ಸ್ಪರ್ಧೆ, ಅವ್ರು ಚಲೋ ಮಾಡ್ತಾರಂತ ನಾವು ಮಾಡೋದು, ನಾವು ಚಲೋ ಮಾಡ್ತಾರಂತ ಅವ್ರು ಏನಿಲ್ಲ. ನಾನು ಸುಮ್ಮನೆ ಹೇಳುವಂತ ಮಾತು. ಈಗ ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರು. ಹಾಗೇನೆ ಇಲ್ಲಿ ಅತಿಥಿಗಳಾಗಿ ಬಂದಿರತಕ್ಕಂಥವ್ರು ಮಾಸಪತ್ರಿಕೆ, ಇವರು ಕೂಡ ಬರಹಗಾರರು, ಸಾಹಿತ್ಯದ ಬಗ್ಗೆ ಅವರು ನಾವು ಕೂಡ ಒಂದೆರಡು ರಾಯರ ಮಠದಲ್ಲಿ ಕಟ್ತಾರೆ ಎಲ್ಲಾ ಲಿಂಗಾಯತಗಳು ಅಂತ ಹೇಳಿದ್ರು. ಅದು ನಾವು ಯಾರು ಪಾಲನೆ ಮಾಡ್ತಾ ಇದ್ದೀವಿ? ವಚನಗಳು ವಚನಗಳಾಗಿ ಉಳಿದ್ವು, ಧರ್ಮ ಧರ್ಮವಾಗಿಯೇ ಉಳಿತು. ನೆಪ ಮಾತ್ರಕ್ಕೆ ಎಲ್ಲ ಶಿವಾನುಭವ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅವತ್ತಿನ ದಿವಸ ನಡೆಸ್ತೀವಿ, ಮತ್ತೆ ಹೊರಗೆ ಹೋಗಿ ಬಿಡ್ತೀವಿ. ಇನ್ನು ಮತ್ತೆ ನಾವು ಕಷ್ಟದ ಕಾಲದಲ್ಲಿದ್ದೀವಿ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ನಾನು 2 ದಿವಸದ ಹಿಂದೆ ಸನಾತನ ಧರ್ಮದವರು ಬೆಂಗಳೂರಿನಲ್ಲಿ ಒಂದು ಮಂದಿರ ಉಳಿಸ್ಕೊಳ್ಳಿಕ್ಕೆ ಮತ್ತು ಪೂಜಾರಿಗಳು ಯಾವ ರೀತಿ ನಾವು ಸಮಾಜಕ್ಕೆ ನಾವು ಮಾಡಬೇಕು ಅನ್ನೋದು ನೋಡ್ರಿ. ನಾವು ದಿನನಿತ್ಯ ಅವರು ನಮೋಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ವಾರದಾಗ ಒಂದು ದಿವಸ ಈ ಮಠಮಾನ್ಯಗಳಿಗೆ ಸೇರಿ ನಮ್ಮ ಒಂದು ಬೋಧನೆ ಅಥವಾ ನಾವು ಏನು ಮಾಡಬೇಕು, ದೇಶಕ್ಕೆ ಏನು ಅನ್ನೋದು ನಾವು ಯಾಕೆ ಮಾಡಬಾರ್ದು? ಅದಕ್ಕೆ ನಾನು ಆರತಿ ಸೇವೆ ಅಂತೇಳಿ ಪ್ರತಿ ಸೋಮವಾರ ನಮ್ಮ ಗುಡಿಯಲ್ಲಿ ಮಾಡ್ತಾ ಇದ್ದೀನಿ. ಯಾವ್ಯಾವ ಮಂದಿರದಲ್ಲಿ ಏನೇನು ಮಾಡಬೇಕು ನಾವು ಸಂಘಟನೆ ಆಗಲೇಬೇಕು. ಇಲ್ಲಾಂದರೆ ವಫ್ ಕಾಯ್ದೆ ಬಂದು ನಾವು ಅದನ್ನೇ ಪ್ರತಿಭಟನೆ ಮಾಡೋಣ. ಅವ್ರಿಗೆ ವಫ್ ಇದೆ. ಆಕ್ಚುಲಿ ಅಂಬೇಡ್ಕರ್ ಸಂವಿಧಾನದೊಳಗೆ ವಫ್ ಇಲ್ಲ. 1954ರಲ್ಲಿ ಅದನ್ನು ಚೇಂಜ್ ಮಾಡಿದರು. ಅಂದ್ರೆ ನಮ್ಗೆ ಯಾವ್ದು ಬೇಕು, ಯಾವ ಕಾನೂನು ಬೇಕು, ಯಾರ್ಯಾರು ಮಾಡ್ಬೋದಾ? ಸಂವಿಧಾನ ಅವಾಗ ತಿದ್ದುಪಡಿ ಅಂತ ಇವತ್ತು ನೀವು ತಿದ್ದುಪಡಿ ಮಾಡಿ ನಮ್ಗೆ ಕೊಡ್ರಿ. ನಮಗೂ ವಫ್ ಟೈಪ್ ನಮ್ಮ ಮಂದಿರಗಳನ್ನು ಉಳಿಸ್ಕೊಳ್ಳೋಕೆ ನಮಗೂ ಕೊಡ್ರಲ್ಲ. ನಾವು ನೀವು ಇದನ್ನು ಪ್ರತಿಭಟನೆ ಮಾಡದೇ ಇದ್ರೆ 2050ಕ್ಕೆ ನಾವೆಲ್ಲ ಬೇರೆದವ್ರ ಕೈವಶವಾಗಬೇಕಾಗತ್ತೆ. ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ, ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ಮಂದಿರಗಳ ಹೇಗೆ ಇದ್ದು ನಾವು ಹಿಂದೆ ನಾವೆಲ್ಲ ನೋಡಿದ್ದೇವೆ. ಯಾಕೆ ಬಂದು ಮಂದಿರಗಳು ಅಂತ ಹೇಳಿ, ಗುಡಿಗಳು ಯಾಕೆ ಬಂದವು? ಯಾಕಂದ್ರೆ ಇವಾಗಿನ ಸಂಚಾರ ವಿಮಾನದ ರೈಲ್ವೇದ ಅವತ್ತಿರಲಿಲ್ಲ. ನಾವೆಲ್ಲ ಬಂಡಿ ಮುಖಾಂತರ ನಡ್ಕೊಂಡು ಹೋಗ್ತಿದ್ವಿ. ಅವಾಗನ ಹುಟ್ಕೊಂಡು ಮಂದಿರಗಳು ಯಾಕೆ? ನಾವೇನಾದರೂ ವಸ್ತಿ ಹೋಗಿದ್ರಂದ್ರೆ ಆ ಮಂದಿರದಲ್ಲಿ ಇಟ್ಕೊಂಡು ಅಲ್ಲೇ ನಾವು ವಸ್ತಿ ಹೋಗುದು. ಏನು ಸ್ವಾಮಿಗಳು ಎತ್ತಿದ್ರು, ಕಜ್ಜಾಯ ಆಗಲಿ ಹಿಟ್ಟಾಗಲಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವಾಗಿತ್ತು ಮಂದಿರದಲ್ಲಿ. ಇವತ್ತಿನ ದಿವಸನೇ ಏನಾಗಿದೆ, ಎಲ್ಲ ಸ್ವಾಮಿಗಳು ಒಂದೊಂದು ಮಠಗಳನ್ನು ಹಿಡಿದಿದ್ದಾರೆ, ಅವ್ರದ್ದೇ ಆದ ಜಾತಿಗಳನ್ನು ಎಬ್ಬಿಸ್ತಾ ಇದ್ದಾರೆ. ಕುರುಬರ ಸ್ವಾಮೀಜಿ ಒಬ್ಬರು ಬೇರೆ, ಪಂಚಮಸಾಲಿ ಸ್ವಾಮೀಜಿ ಒಬ್ಬರು ಬೇರೆ. ಸ್ವಾಮಿಗಳು ತಮ್ಮ ಪೀಠಗಳನ್ನು ಅಲಂಕಾರ ಮಾಡಿದರೆ ನಾವುಗಳು ಎಲ್ಲಿ ಹೋಗ್ಬೇಕು? ಭಕ್ತಾದಿಗಳು ನೀವೆಲ್ಲ ಬಹಳ ಯೋಚನೆ ಮಾಡಬೇಕಾಗಿದೆ, ನಾವೆಲ್ಲರೂ ಸೇರಿ. ಇಲ್ಲಾಂದ್ರೆ ನಮ್ಮ ಧರ್ಮ ಉಳಿಯಂಗಿಲ್ಲ. ನಾವೆಲ್ಲ ರಾಜಕಾರಣಿಗಳು ಮತ್ತು ಸ್ವಾಮಿಗಳ ಕೈವಶವಾದರೆ ನಮ್ಮ ದೇಶ ಎಲ್ಲ ಹಳ ಹಿಡಿದು ಹೋಗ್ತದೆ. ನಾವು ನೀವು ಎಚ್ಚೆತ್ಕೊಳ್ಳದೆ ಇದ್ರೆ, ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳದೆ ಇದ್ರೆ ಬಹಳ ಗಂಡಾಂತರ ಬರ್ತದೆ. ತಾವೆಲ್ಲ ನೋಡಿದ್ರಿ ಇಸ್ರಾಯೇಲ್, ಈಗ ಅಮೆರಿಕ ಹೊತ್ತಿ ಉರಿತಾ ಇದೆ. ಯಾಕೆ? ಕಾನೂನಿನ ಭಯ ಇಲ್ಲ, ದೇವರ ಭಯ ಅಂತೂ ಮೊದಲೇ ಇಲ್ಲ. ಇಂಥ ಒಂದು ಇದರೊಳಗ ಈಶ್ವರ ವಿಶ್ವವಿದ್ಯಾಲಯದವರು ನಮ್ಮಲ್ಲಿ ಅಷ್ಟೇ ಅಲ್ಲ, ಈಶ್ವರನ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಸಾವಿರಾರು ವಿದೇಶಗಳಲ್ಲಿ ಕೂಡ ಅವರು ಈ ಒಂದು ಬೋಧನೆ ಮಾಡ್ತಾರೆ. ಯಾಕೆ? ಶಾಂತಿ ಬೇಕು. ಸಕಲ ಜೀವರಾಶಿ ಇರುವ 84 ಕೋಟಿ ಜೀವರಾಶಿಗಳೊಳಗ ಮನುಷ್ಯನ ಶ್ರೇಷ್ಠ ಮಾಡಿದ ಪರಮಾತ್ಮ. ಯಾಕೆ ಮಾಡಿದ? ಬುದ್ಧಿ ಕೊಟ್ಟ, ಮಾತಾಡ್ಲಿಕ್ಕೆ ಜ್ಞಾನ ಕೊಟ್ಟ, ಮಾತಾಡುವಂತ ಶಕ್ತಿ ಕೊಟ್ಟ. ಶ್ರೇಷ್ಠ ಅವತ್ತಿನ ದಿನಕ್ಕಿಂತ ಇವತ್ತಿನ ದಿನಕ್ಕೆ ಇರುವ 84 ಕೋಟಿ ಜೀವರಾಶಿಯಲ್ಲಿ ಮನುಷ್ಯನೇ ಕಷ್ಟ ವರ್ಷ ಆಗಿದ್ದಾನೆ, ಸ್ವಾರ್ಥಿಯಾಗಿದ್ದಾನೆ. ನಮ್ಮ ಜೊತೆ ಪ್ರಾಣಿಗಳನ್ನು ಸಹಿತ ನಾವು ತಿಂತಾ ಇದ್ದೀವಿ. ಹುಟ್ಟಿದವ ದೇವರು.
ನಾವ್ಯಾಕೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು, ಯಾವ ಪ್ರಾಣಿಗಳಿಗೆ ನಾವ್ಯಾಕೆ ಅನ್ಯಾಯ ಮಾಡಬೇಕು, ಯಾವ ಗಿಡಗಳಿಗೆ ನಾವ್ಯಾಕೆ ಅನ್ಯಾಯ ಮಾಡಬೇಕು, ಪ್ರತಿಯೊಂದು ಇರತಕ್ಕಂಥ ಜೀವಿಗಳನ್ನು ನಾವು ಕೊಲ್ತಾ ಇದ್ದೀವಿ. ಯಾಕೆ? ಅವು ಬದುಕಕ್ಕೆ ಬಂದಿದ್ದವು, ಪ್ರಾಣಿಗಳು ಬದುಕಕ್ಕೆ ಬಂದಿದ್ದವು, ಗಿಡ ಮರಗಳು ಬದುಕಕ್ಕೆ ಬಂದಿದ್ದವು. ಹೀಗಾಗಿ ಏನಾಗಿದೆ, ಎಲ್ಲ ಫ್ಲಡ್ ಜಾಸ್ತಿ ಬರೋದು, ಇಲ್ಲಾಂದ್ರೆ ಕೋವಿಡ್ ಆಗೋದು, ಸಮತೋಲನ ಇಲ್ಲ, ಭೂಮಿ ತನ್ನ ಇದನ್ನು ಕಳ್ಕೊಂಡು ಬಿಟ್ಟಿದೆ. ನಾವು ಮಾಡ್ತಕ್ಕಂಥ ಅನಾಚಾರ ಅತ್ಯಾಚಾರಕ್ಕೆ, ಭೂಮಿಯ ಮೇಲೆ ಮಾಡ್ತಕ್ಕಂಥ ಅನಾಚಾರ ಅತ್ಯಾಚಾರಕ್ಕೆ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲ ಸಂಘಟನೆ ಆಗದೆ ಇದ್ರೆ ಕಷ್ಟ ಇದೆ. ಆದ್ರೆ ನನ್ನ ಸಬ್ಜೆಕ್ಟ್ ಆಸ್ಟ್ರೇಲಿಯಾದಲ್ಲಿ, ಅದಕ್ಕೆ ಬರ್ತೇನೆ. ಅದಕ್ಕೆ ನಾವು ಮೊದಲ ಯಾಕಂದ್ರೆ ಟೈಮ್ ಕಡಿಮೆ ಐತೆ ಅಂತೇಳಿ ಮುಂದೆ ಅದು ಉಳಿಬೇಡಂತ ಇದನ್ನು ತಗೊಂಡಿದ್ದೇನೆ. ದಯವಿಟ್ಟು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋತೇನೆ. ನಾನು ಕೂಡ ದೇವ್ರನ್ನ ನಂಬ್ತಿದ್ದಿಲ್ಲ. ಕೆಲವೊಂದು ಘಟನೆಯ ಮೂಲಕ ನನಗೆ ಅನುಭವ ಆದಾಗ ಆ ಒಂದು ಶಕ್ತಿ, ಇದೆಲ್ಲ ಪ್ರಪಂಚವನ್ನು ನಡೆಸಬೇಕಾದ್ರೆ ಒಂದು ಶಕ್ತಿ ಇದೆ, ನಾವು ಅದನ್ನು ಬೇರೆ ಬೇರೆ ರೂಪದಲ್ಲಿ ಕರಿತೀವಿ. ಆ ಶಕ್ತಿಗೆ ನಾನು ದಾಸನಾಗಿ ಈ ಒಂದು ಸೇವೆ ಕೇಳಿದೆ. ನಾನು ಅದು ನೌಕರಿ ಮಾಡೋ ಮಟ್ಟ ನನಗೂ ದೇವರ ಬಗ್ಗೆ ನಂಬಿಕೆ ಇರಲಿಲ್ಲ. ನೌಕರಿ ಮಾಡಿದ ಮೇಲೆ ಅನುಭವ ಬಂತು, ಅಲ್ಲಿಂದ ನಾನು ಆಧ್ಯಾತ್ಮಿಕತೆ ಇಳಿದೆ. ಇದೇ ಒಂದು ಹಾಡಿಕೆರೆ ಮಠದಲ್ಲಿ ನಮ್ಮ ಮಗನ ಆಸ್ಟ್ರೇಲಿಯಾಕ್ಕೆ ಕಳಿಸೋ ಮುಂದೆ ಇಲ್ಲಿ ಸನ್ಮಾನ ಮಾಡಿದ್ವಿ. ಅನಿವಾರ್ಯ ಕಾರಣದಿಂದ ಅದು ಏನಾಯಿತು, ಆ ಯೂನಿವರ್ಸಿಟಿ ಕ್ಯಾನ್ಸಲ್ ಆಯಿತು. ಅವನಿಗೆ ಇವ್ರನ್ನ ಪಾಪ ಏನು ನೀವೆಲ್ಲ ಮಾಡಿಬಿಟ್ರಿ, ನಾನು ಇನ್ನೂ ಇರಲಿಲ್ಲ. ಆಯಿತು, ದೇವರಿದ್ದಾನೆ, ದೇವ್ರ ಮೇಲೆ ನಂಬಿಕೆ ಇದೆ, ನೀ ಏನು ನಾವು ಚಿಂತೆ ಮಾಡಬೇಡಂದ್ವಿ. ಅದು ಆ ಯೂನಿವರ್ಸಿಟಿಗೆ ಹೋಗಿದ್ದ ಭಾಳ ಚಲೋ ಆಯ್ತು ನನಗೆ. ಯಾಕಂದರೆ ಯಾವುದೇ ಒಂದು ಇದನ್ನು ಮಾಡೋಕೆ, ನಾವು ಸ್ಟಡಿ ಮಾಡಬೇಕಾದ್ರೆ ಟೈಮ್ ಇರೋಂಗಿಲ್ಲ. ಆ ಒಂದು ಯೂನಿವರ್ಸಿಟಿ ವರ್ಸ್ಟ್, ಅವರು ಎಲ್ಲ ಕರೀತಾರೆ, ಅಲ್ಲಿ ಏನು ಹೇಳ್ತಾರೆ ಅದು ಮಾಡಬೇಕು. ಅದು ದೇವ್ರ ದಯದಿಂದ ಕ್ಯಾನ್ಸಲ್ ಆಯಿತು. ಮತ್ತು ಒಂದು ತಿಂಗಳದೊಳಗೆ ಬಂತು. ಅಲ್ಲೇ ಟಾಪರ್ ಅದಾವ ಯೂನಿವರ್ಸಿಟಿ ಒಳಗೆ, ಅಲ್ಲೇ ಅವ್ರು ಜಾಬ್ ಕೊಡಿಸಿದ್ರು. ಅಂದರೆ ನಾನು ಕೂಡ ಅನ್ನದಾನೇಶ್ವರ ಕಾಲೇಜಿನಲ್ಲಿ ಸಂಗಟಿ ಸಾರ್ ಉಂಡು ಬಂದಿದ್ದೀವಿ. ನಾವು ಏನು ದೊಡ್ಡ ಶ್ರೀಮಂತ ಮಾಡಿದ್ದರಿಂದ ನಾವೇನು ಬಂದಿಲ್ಲ. ಯಾರು ಕಷ್ಟದಿಂದ ಬಂದಿರ್ತಾರೆ ಅವರಿಗೆ ಸಮಾಜದ ಬಗ್ಗೆ ಆಗಲಿ ದೇಶದ ಬಗ್ಗೆ ಆಗಲಿ ಚಿಂತೆ ಜಾಸ್ತಿ ಇರುತ್ತೆ. ಅದರಾಗೆ ನನಗೆ ಸ್ವಲ್ಪ ಜಾಸ್ತಿ, ಯಾಕಂದರೆ ನಮ್ಮ ತಂದೆಯವರು ಕೂಡ ಸ್ವತಂತ್ರ ಹೋದರು. ದೇಶಕ್ಕಾಗಿ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡವರು 2 ಸಲ ಜೈಲಿನಿಂದ ಗುಂಡು ಹೇಟಿನಿಂದ ಬದುಕಿ ಬಂದರು. ಹೀಗಾಗಿ ನನ್ನಲ್ಲಿ ದೇಶಭಕ್ತಿ, ದೇಶ ಸೇವೆ ಸಲುವಾಗಿ ನನ್ನ ರಕ್ತ ಕುದಿತೈತಿ, ಮಾಡ್ತದೆ. ಬಟ್ ಇವತ್ತಿನ ವ್ಯವಸ್ಥೆ ವಿರುದ್ಧ ನಾನು ಬಡದಾಡಿ ಬಂದಿದ್ದೀನಿ. ಇಲ್ಲಾಗಲಿ ಆಲಮಟ್ಟಿಯಾಗಲಿ ಸುರಪುರಲ್ಲಿ ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿದೆ. ಒಳ್ಳೆ ಕೆಲಸ ಕೊಟ್ಟಿದ್ದೇನೆ, ಒಳ್ಳೆ ಕೆಲಸಗಳಾಗಿದ್ದವು, ಅದು ನನಗೆ ತೃಪ್ತಿ. ಈಗ ನನ್ನ ನಡೆಗಳು ಹೆಂಗಿದ್ದಾವೆ ಅದನ್ನು ಹೇಳಿದರು. ಒಂದು ತಾಸು ಜಾಸ್ತಿ ಇಲ್ಲ. ಅಂದರೆ ಯಾಕೆ ಬೇಕು ಅಂದ್ರೆ ಹೊರಗಡೆ ದೇಶದಲ್ಲಿ ಸಂಘಟನೆ ಇದೆ, ನಮ್ಮಲ್ಲಿ ಯಾಕೆ ಇಲ್ಲ? ಅದು ನಾವು ಯಾಕೆ ಅಸಂಘಟಿತರಾಗಿದ್ದೀವಿ? ಪರಮಾತ್ಮ ಕೊಟ್ಟಿದ್ದಾನೆ. ನಿಮ್ಮ ದಿನನಿತ್ಯ ಬೇಡ, ವಾರದಾಗ ಒಂದು ಸಲ ಅಥವಾ ಎಲ್ಲಿ ಸತ್ಸಂಗ ಅದಾವ ಅಲ್ಲಿ ಸೇರಿಕೊಂಡು ನಮ್ಮ ಏನಿದೆ ಹಿಂದೂ ಧರ್ಮದ ತತ್ವಗಳನ್ನು ಅದನ್ನಾದ್ರೂ ನಾವು ಆಲಿಸ್ಬೇಕಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಹಾಗೆ ಅವರು ಹೊರಗಿನವರು ಎಲ್ಲರೂ ಸೇರಿ ಸಂಘಟನೆ ಮಾಡಿದ್ದಾರೆ. ಯಾವುದೇ ಒಂದು ಕೂತು ಏನೋ ಬರಲಿ ಅವರೆಲ್ಲ ಫೋನ್ ಹಚ್ಚಿ ಕರೀತಾರೆ ಅವರಿಗೆ. ಆ ಸಂಘಟನೆ ಬೇಕು. ಈಗ ನಾವು ಯಾರೋ ಹೋಗಲಿ ಅವ್ರನ್ನ ಗೆಸ್ಟ್ ಕರಿಲಾಕ ಹೋಗ್ಲಿಕ್ಕೆ ಅಥವಾ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆತಂದ್ರೆ ನನಗೆ ಭಾಳ ಒಂಥರ ಅನಿಸ್ತು. ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾ ಇಂಡಿಯಾಕ್ಕೆ ಬಂದು ಏನು ಮಾಡಲಿ, ಧೂಳ ಕುಡಿಲಿ ಅನ್ನ. ಅಲ್ಲಿ ಬಂದು ಇಷ್ಟು ಕ್ಲೀನ್ ಇದೆ, ಪ್ರತಿಯೊಬ್ಬರು ಮನೆಗೆ ಬಂದ ಹೂವಿನ ಗಿಡ, ಹುಲ್ಲು, ನಿಜವಾಗ್ಲೂ ಸ್ವರ್ಗ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ದೇವ್ರು ಎಲ್ಲ ಕೊಟ್ಟಿದ್ದಾನ, ನಮಗೆಲ್ಲ ಸಂಪತ್ತು ಇದೆ. ಎಲ್ಲ ರಾಜರು ಬ್ರಿಟಿಷರು ಎಲ್ಲ ದೋಚ್ಕೊಂಡು ಹೋದ್ರು, ಇನ್ನೂ ಸಾಕಷ್ಟು ಸಂಪತ್ತಿದೆ. ನಾವು ಯಾಕೆ ಆ ರೀತಿ ಆಗಬಾರ್ದು? ನಾನೊಂದು ಕನಸು ಕಂಡೆ, ಭಾರತದಲ್ಲಿ ಇದು ಆಗ್ಲಿಕ್ಕೆ ಸಾಧ್ಯ ಇದ್ದಾನೆ ಅಂತ. ಯಾಕೆ ನಾವು ನೀವೆಲ್ಲರೂ ಮಾಡ್ತಾ ಇರೋದು ತಪ್ಪು. ನಾವು ಯಾರ್ಯಾರಿಗೂ ಓಟ್ ಹಾಕ್ತೀವಿ, ಯಾರ್ಯಾರನ್ನ ಆರಿಸ್ತಿರ್ತೀವಿ, ಅದನ್ನು ನಾವು ಮುಂದಿನ ದಿನಮಾನದಲ್ಲಿ ಚಿಂತೆ ಮಾಡಬೇಕು. ನಾವು ನೀವೆಲ್ಲರೂ ಈ ಸಮಾಜಕ್ಕೆ ಯಾರು ಒಳ್ಳೆ ಕೆಲಸ ಕೊಡ್ತಾರನ್ನ ಅಂತವ್ರನ್ನ ಆಸೆ ತರುವುದ ಜುಮೇದಾರಿ ನಿಮ್ಮೆಲ್ಲೂ ಇದೆ. ಕಾನೂನನ್ನು ನಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡಿದ್ರೆ ನಮ್ಮ ಬದುಕು ಆಗ್ತದ? ಎಷ್ಟು ಕ್ಲೀನ್ ರೀ, ಎಷ್ಟು ಮೇಂಟೆನೆನ್ಸ್ ರೀ, ಯಾರು ಮಾಡೋದು ಬೇಡ. ಅವ್ರವ್ರ ಕೆಲಸಗಳು ಅವ್ರು ಮಾಡೋದು. ಲೇಬರ್ಗೆ ಸಹಿತ ಇನ್ಕಮ್ ಟ್ಯಾಕ್ಸ್ ಕಟ್ ಆಗ್ತದೆ. ಒಂದು ನಾನು ಅಲ್ಲಿ ನೋಡಿದೆ, ಶಿಕ್ಷಣ ನಿಮಗೆ PUC ವರೆಗೂ ಫ್ರೀ.
ಸರ್ಕಾರಿ ಶಾಲೆಗಳು ಇರುವುದಲ್ಲೇ, ಪ್ರೈವೇಟ್ ಸ್ಕೂಲ್ಗಳು ಇಲ್ಲೇ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಅವನು ವಿದ್ಯಾಭ್ಯಾಸ, ಮುಂದೆ ಇಂಜಿನಿಯರಿಂಗ್ ಡಾಕ್ಟರ್ ಹೋದಾಗ ಅಲ್ಲಿರ್ತಕ್ಕಂಥ ಪರ್ಮನೆಂಟ್ ರೆಸಿಡೆನ್ಸಿ ಯಾರಿದ್ದಾರೆ ಅವರಿಗೆ ಫೀಸ್ ಕಡಿಮೆ, ಹೊರಗಿನವರಿಗೆ 50 ಲಕ್ಷ 30 ಲಕ್ಷ ಫೀಸ್. ಆಮೇಲೆ ಹೆಲ್ತ್, ಯಾವ ದವಾಖಾನೆಗೆ ಹೋಗ್ರಿ ಅಲ್ಲಿರ್ತಕ್ಕಂಥವ್ರಿಗೆ 10 ಪೈಸಾ ಇಲ್ಲ. ಯಾವ ರೋಗ ಇರಲಿ, ಕ್ಯಾನ್ಸರ್ ಇರಲಿ, ಬೇಕಾದಿರಲಿ ಎಲ್ಲ ಉಚಿತ. ಈ 2 ಸೇವೆ ಅವ್ರು ಏನು ಮಾಡ್ತಾ ಇದ್ದಾರಲ್ಲ, ದೇಶ ಇಷ್ಟು ಪ್ರಗತಿಯಲ್ಲಿದೆ, ನಮಗಷ್ಟು ಸಾಕು. ಇವು ಯಾಕೆ ಬೇಕ್ರಿ ಉಳಿದದ್ದು? ಹೆಲ್ತ್ ಒಂದು ಶಿಕ್ಷಣ ಕೊಟ್ಟರೆ ನಾವೇ ಬರ್ತೀವಲ್ಲ. ಈ ರಿಸರ್ವೇಶನ್ಸ್ ಅವು ಯಾಕೆ ಬೇಕು? ಮೊನ್ನೆ ಪಂಚಮಸಾಲಿಯವರು ಕೂಡ ಬಡ್ದಾಡಕತ್ತಾರೆ. ಇಲ್ಲಿವರೆಗೆ ನಮ್ಮ ಸರ್ಕಾರ ನಡೆಸಿದೆ, ನಮಗೆ ಮಠಮಾನ್ಯಗಳು ನಡೆಸಿದವು, ನಮಗೆ ಮಠಮಾನ್ಯಗಳು ಕಲಿಸಿ ನಮ್ಮನ್ನು ಇಂಜಿನಿಯರ್ ಮಾಡಿದ್ದಾರೆ. ಇದಕ್ಕೆ ಯಾಕೆ ಬೇಕು? ನಾವು ಇದಕ್ಕೆ ಯಾಕೆ ಕೈ ಒಡ್ಡಬೇಕು ಸರ್ಕಾರಕ್ಕೆ? ನನಗೆ ಬಹಳ ನಾಚಿಕೆ ಅನಿಸ್ತದೆ. ಎಲ್ಲರೂ ನಾವು ಯಾಕೆ ಬಡ್ದಾಡ್ತೀವಿ? ಕೊಡ್ಲಿ. ಅಂಬೇಡ್ಕರ್ ಬರೆದಿದ್ರು SC ST ಅವ್ರ ಮುಂದೆ ಬರೆದು ಕೊಡ್ಲಿ. ಉಳಿದ ಜಾತಿಯವರಿಗೆ ಏನಾಗಿದೆ? ನೀವು ಯಾಕೆ ನಿಮ್ಮ ಒಂದು ಕಾಲ ಮೇಲೆ ನಿಂತು ನಾವ್ಯಾಕೆ ಸಮಾಜಕ್ಕೆ ಒಳ್ಳೆ ಕೆಲಸ ಕೊಡಬಾರ್ದು? ನಾವು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಮುಂದಿನ ಕಾಲ ಬಹಳ ಕಷ್ಟ ಇದೆ. ನಾವು ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ದೇಶ ಅಧೋಗತಿಗೆ ಹೋಗ್ತದೆ. ಮುಂದೆ 2050 ಇಸ್ವಿಗೆ ನಾವೆಲ್ಲರೂ ಬೇರೆದವ್ರಿಗೆ ಸರೆಂಡರ್ ಆಗಬೇಕಾಗ್ತದೆ. ಮತ್ತು ಪ್ರಳಯ ಆಗೋದೂ ಬರಬಹುದು. ಯಾಕಂದರೆ ಸತ್ಯಯುಗ, ದಾಪಾರ ಯುಗ ಏನಾಗದಲ್ಲ ಅವೆಲ್ಲ ಹೋಗಿ ಈಗ ನಾವು ಮತ್ತೆ ಸತ್ಯಯುಗಕ್ಕೆ ಬರಬೇಕಾದ್ರೆ ಜಯಂತಿ ಅಕ್ಕವ್ರು ಹೇಳ್ತಾರೆ, ಅದನ್ನು ನಾನು ಹೆಚ್ಚಿಗೆ ಟೈಮ್ ತೊಗೊಳಂಗಿಲ್ಲ. ಆ ಯುಗ ಬರ್ತದೆ, ಅವಾಗ ನಾವೆಲ್ಲ ಸರ್ವನಾಶಗಳಾಗಿ ಮತ್ತೆ ಪುನರ್ಜೀವನ ಆಗ ಅಂದಾಗ ಮಾತ್ರ ನಮ್ಮ ದೇಶ ಸುಧಾರಣೆ ಆಗ್ತದೆ. ಗದಗ ನಗರದಲ್ಲಿ ಹಾಲಿಕೇರಿ ಮಠದ ಒಂದು ಅನುಭವವನ್ನು, ಒಂದು ಆಧ್ಯಾತ್ಮಿಕ ಚಿಂತನ ಮನೋಭಾವವನ್ನು ವಿಸ್ತರಿಸ್ತಕ್ಕಂಥ ಸೇವೆಯನ್ನು ಈ ಗದಗಿನ ಬ್ರ್ಯಾಂಚ್ ಮಠ 2006-07ರಿಂದ ಈ ಏನು ಕಾರ್ಯಕ್ರಮ ಆಧ್ಯಾತ್ಮಿಕ ಪ್ರತಿ ತಿಂಗಳಿಗೆ 15ನೇ ತಾರೀಕಿಗೆ ತಪ್ಪದೆ ಸುಮಾರು 17ರಿಂದ 18 ವರ್ಷಗಳಿಂದ ಸತತವಾಗಿ ಅದು ಅರ್ಥಪೂರ್ಣವಾಗಿ, ಮಹತ್ವಪೂರ್ಣವಾಗಿ, ಆಧ್ಯಾತ್ಮಪೂರ್ವಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿರತಕ್ಕಂಥದ್ದು ಸಣ್ಣ ಮಾತಲ್ಲ. ಇದು ದೊಡ್ಡ ಒಂದು ಅವರು ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ ಸೇವೆಯನ್ನು ನಾವಿಲ್ಲಿ ಸ್ಮರಿಸಲೇಬೇಕು. ಇವತ್ತು 2006ರಿಂದ 2006-07 ಆರಂಭಗೊಂಡಿರ್ತಕ್ಕಂಥದ್ದು ಇವತ್ತು 2024-25ನೇ ಸಾಲಿನಲ್ಲಿ ಇವತ್ತು 210ನೇ ಶಿವಾನುಭವ ಕಾರ್ಯಕ್ರಮ ಮಾಡ್ತಾ ಇರೋದು ಎದಕ್ಕೆ ಅಂತಕ್ಕಂಥದ್ದು ನಾವು ಚಿಂತಿಸ್ತಕ್ಕಂಥದ್ದು ಇವತ್ತಿನ ಈ ಸಂದರ್ಭಗಳಲ್ಲಿ ಈ ವೇದಿಕೆಯಲ್ಲಿ ಭಾಳ ಅವಶ್ಯ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೆ. ಅವರು ತಿಂಗಳಿಗೊಮ್ಮೆ ಯಾಕೆ ಮಾಡ್ತಾ ಇದ್ದಾರೆ, ಅದು 15ನೇ ತಾರೀಕಿಗೆ ಯಾಕೆ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ನಾವೆಲ್ಲ ಅನುಭೋಗಿದಾರರು ಏನಿದ್ದೀವಿ ನಾವೆಲ್ಲರೂ ಅದನ್ನು ಚಿಂತಿಸಲೇಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜನನಕ್ಕೆ ತಾಯಿ ತಂದೆ ಆಗಿದ್ದರೂ ಕೂಡ ಇವತ್ತು ಬದುಕಿಗೆ ಪ್ರವಚನ ಮತ್ತು ಪುರಾಣ ಭಾಳ ಅತ್ಯವಶ್ಯ. ಅಷ್ಟೇ ಅಲ್ಲ, ಅದು ಬದುಕಿಗೆ ತಂದೆ ತಾಯಿಗಳಾಗಿ ಪರಿವರ್ತನೆಗೊಳಿಸ್ತಕ್ಕಂಥದ್ದು ಅನಿವಾರ್ಯ ಪ್ರಸಂಗ ಇವತ್ತು ನಾಡಿಗೆ, ದೇಶಕ್ಕೆ, ಜಗತ್ತಿಗೆ ಬಂದು ಒದಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲೇಬೇಕು. ಸಂತೋಷಿಯವರು 2 ತಾಸು ಭಾಷಣ ಅಂದರು. ನಾ ಟೈಮ್ ನೋಡಿದೆ 9:08 ಆಗಿತ್ತು. ಮತ್ತು 10:10 ಮುಗಿದ್ರೆ ಮತ್ತು ಪರಮ ಪೂಜ್ಯರು, ಸಾನ್ನಿಧ್ಯ ವಹಿಸೋರು, ಪ್ರಮುಖರು ಯಾರು ಏನು ಮಾಡೋದು ಅಂತ ಚಿಂತೆ ಆಗಿದ್ದೆ. ಪುಣ್ಯಕ್ಕೆ 2 ತಾಸು ಅಂದರು, ತಾವ 1 ತಾಸಿಗೆ ಪರಿವರ್ತನೆ ಮಾಡಿದರು. ಮುಂದೆ ಅರ್ಧ ಗಂಟೆ ಒಳಗೆ ಮುಗಿಸ್ಕೊಟ್ರು. ನಿಜವಾಗೂ ಅವರು ನಾವಿಲ್ಲೇ ಧನ್ಯವಾದಗಳು ಹೇಳೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆಯೂ ಅದ. ಸಂತೋಷವರ ಸಂತಿ ಅಂತ ಅನ್ನ ಕಡ್ಡಿ ಇಲ್ಲಿ, ಇದು ಸಂತೋಷವರ ಸಂತೆ ಅಂತ ಕರೀಲಿಕ್ಕೆ ಅಡ್ಡಿ. ಯಾಕೆ ಅಂತಂದ್ರೆ ಎಲ್ಲರಿಗೂ ಸಂತೆಯಾಗಿ ಪರಿವರ್ತಿಸೋಕ್ಕೆ ಆಗೋದಿಲ್ಲ. ಇದ್ದಾರೆ, ಅವ್ರ ಹಿತೈಷಿಗಳು, ನಮ್ಮ ಹಿತೈಷಿಗಳು, ಈಶ್ವರ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸಪ್ಪರಕ್ಕಿ ಇದ್ದಾರೆ. ಅವ್ರಿಗೆ ನಾವು ಸಂತೆ ಅಂತ ಅನ್ನೋಕ್ಕಾಗೋದಿಲ್ಲ. ಅವ್ರ ದಂಪತಿಗಳಷ್ಟೇ ಭಾಗವಹಿಸಿಲ್ಲ, ಅವರಿಬ್ಬರ ದಂಪತಿಗಳಷ್ಟೇ ಭಾಗವಹಿಸಿದ್ರು. ಒಬ್ಬರು
ಕಾರ್ಯಕ್ರಮ ಮೇಲು ಉಸ್ತುವಾರಿ ಮಾಡಕತ್ತಾರೆ, ಒಬ್ಬರು ಕಾರ್ಯಕ್ರಮ ನಿರೂಪಣೆ ಮಾಡಕತ್ತಾರೆ. ಇದು ಶ್ರೇಷ್ಠವಾದ ಅನುಕರಣೆ ಅವ್ರದ್ದು, ದಂಪತಿಗಳು ಇಬ್ಬರದು ಅನುಕರಣೆ. ನಿಜವಾಗಿ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಒಂದು ಸಂತೋಷಿಯವರ ಮಾತಿನಲ್ಲಿ ಒಂದು ನೋವಿತ್ತು, ಒಂದು ಸಂದೇಶ ಇತ್ತು, ಒಂದು ಭಾವನೆ ಇತ್ತು, ಒಂದು ಭಾವ ಇತ್ತು. ಏನಪ್ಪ ಅದ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರ ಬದುಕು ನಶಿಸಿ ಹೋಗ್ತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥ ನೋವಿನ ಸಂಗತಿ ಕೂಡ ಅದರ ಅಡಕ್ಕಾಗಿದೆ. ಇದನ್ನು ಹೌದೋ ಅಲ್ಲೋ, ಸಂತೋಷಗಳು ಮಾತು ಸತ್ಯನೋ ಅಸತ್ಯನೋ, ಇದು ವಿಮರ್ಶೆ ಮಾಡ್ತಕ್ಕಂಥದ್ದು ಎಲ್ಲ ನಾಗರಿಕರ ಚಿಂತನೆ ಕೂಡ ಹೌದು. ಅದು ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಅಷ್ಟೇ ಸಮವಾಗಿರ್ತಕ್ಕಂಥದ್ದನ್ನು 80 ಕೋಟಿ ಜೀವರಾಶಿಗಳಿಗೂ ಕೂಡ ಪರಮಾತ್ಮ ಜೀವದಾನ ಮಾಡಿದ್ದಾನೆ. ಆದರೆ ವ್ಯತ್ಯಾಸ ಇಟ್ಟಿದ್ದಾನೆ. ನಮಗೆ ಮನುಷ್ಯರಿಗೆಲ್ಲ ನಗಾಕ ಬರ್ತದೆ, ನಗಬಹುದು, ಸಂತೋಷ ಪಡಬಹುದು. ಆದರೆ ಪ್ರಾಣಿ ಪಕ್ಷಿಗಳಿಗೆ ನಗೆಯ ಅವಕಾಶಗಳನ್ನು ಕೊಟ್ಟಿಲ್ಲ. ಕೆಲವೊಂದು ಸನ್ನಿವೇಶಗಳಲ್ಲಿ ಈ ಮಂಗಗಳು ನಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅವರು ಹೊರತುಪಡಿಸಿದ್ರೆ ಮೋಸ್ಟ್ಲಿ ಯಾವ ಪ್ರಾಣಿಗೆ ನಗ್ತಕ್ಕಂಥದ್ದು ಅವಕಾಶ ಇಲ್ಲ. ಇನ್ನೊಂದು, ನಮಗೆಲ್ಲ ಮಾತನಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಆದರೆ ಪ್ರಾಣಿಗಳಿಗೆ ಯಾವ ಶಕ್ತಿ, ಮಾತನಾಡ್ತಕ್ಕಂಥ ಶಕ್ತಿ ಕೊಟ್ಟಿಲ್ಲ. ಕಾರಣ ಏನಂತಂದ್ರೆ ಅದರ ಅರ್ಥ, ಅದರ ವ್ಯತ್ಯಾಸ. ಪ್ರಾಣಿ ಪಕ್ಷಿ ಜೀವರಾಶಿಗಳಲ್ಲಿ ಮನುಷ್ಯನ ಬದುಕಿಗೆ ಭಾಳ ಪ್ರಾಮುಖ್ಯತೆ, ಶ್ರೇಷ್ಠತೆ ಕೊಟ್ಟಿದ್ದಾನೆ. ಅವನಿಗೆ ಇನ್ನೊಂದು ಹೆಚ್ಚಿನ ಏನು ಕೊಟ್ಟಿದ್ದಾನೆ ಅಂದ್ರೆ, ವಿಚಾರ ಮಾಡತಕ್ಕಂಥ ಶಕ್ತಿಯನ್ನು, ಬುದ್ಧಿವಂತಿಕೆಯನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಆದರೆ ಮನುಷ್ಯ ವಿಚಾರ ಮಾಡ್ತಾ ಇದ್ದಾನ, ಚಿಂತನೆ ಮಾಡ್ತಾ ಇದ್ದಾನ, ಚಿಂತನೆ ಉಪಯುಕ್ತ ಆಗಿದೆಯಾ ಅಂತಕ್ಕಂಥದ್ದು ಕೂಡ ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಭಾಳ ಅವಶ್ಯ. ನಾವು ಜೀವನದಲ್ಲಿ ಬೆಳಿಗ್ಗೆ ಏಳೋದು, ಬೆಳಿಗ್ಗೆ ನಾಷ್ಟ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ರಾತ್ರಿ ಊಟ ಮಾಡೋದು, ಟಿ ವಿ ನೋಡೋದು, ರಾತ್ರಿ ಮಲಗೋದು, ಈ 4 ನಮ್ಮ ಮೂಲ ಉದ್ದೇಶಗಳನ್ನು ತಿಳ್ಕೊಂಡು ಭಾವಿಸ್ಕೊಂಡು ಮನುಷ್ಯ ಇವತ್ತು ಬದುಕ್ತಾ ಇದ್ದಾನೆ. ಇವಷ್ಟೇ ಅಲ್ಲ, ಇವು ಸಹಿತ ಪ್ರಾಣಿ ಪಕ್ಷಿಗಳ ಮಾಡ್ತಾವೆ. ಟಿ ವಿ ಒಂದನ್ನು ನೋಡೋದಿಲ್ಲ, ಪ್ರಾಣಿ ಪಕ್ಷಿಗಳು ಅವು ಮಾಡ್ತಾವೆ. ಅವು ಮುಂಜಾನೆ ನಾಶ ಮಾಡ್ತಾವಂದ್ರೆ ತಮಗೆ ಬೆಳಿಗ್ಗೆ ತಿಂಡಿ ತಿಂತಾವ, ಮಧ್ಯಾಹ್ನ ತೆಗೆದ ಆಹಾರವನ್ನು ಸ್ವೀಕಾರ ಮಾಡ್ತಾವೆ, ರಾತ್ರಿ ಕೊಟ್ಟಿರ್ತಕ್ಕಂಥ ಸಿಕ್ಕದ ಆಹಾರವನ್ನು ಸ್ವೀಕಾರ ಮಾಡ್ತಾವೆ. ಬುದ್ಧಿವಂತಿಕೆ ಮಾತ್ರ ಅವಕ್ಕಿಲ್ಲ, ನಮಗಷ್ಟೇ ಅದ. ಆಗ ಪರಮಾತ್ಮ ಬುದ್ಧಿವಂತಿಕೆ ನಮಗೆ ಕೊಟ್ಟಿದ್ದು ಪರಿಣಾಮಕಾರಿ ವ್ಯವಸ್ಥೆಗೆ ಉಪಯುಕ್ತ ಆಗಿದೆಯಾ ಅಂತಕ್ಕಂಥದ್ದು ಕೂಡ ನಾವು ಆಲೋಚಿಸಬೇಕಾಗಿದೆ. ನೋಡ್ರಿ, ಪರಮಾತ್ಮ ಬುದ್ಧಿ ಕೊಟ್ಟ ಎಲ್ಲ ಕೊಟ್ಟರು ಕೂಡ ಏನು ನಡಿಬಾರ್ದಾಗಿತ್ತು ಈ ರಾಷ್ಟ್ರದಲ್ಲಿ, ದೇಶದಲ್ಲಿ, ಈ ನಾಡಿನಲ್ಲಿ ಅವೆಲ್ಲ ನಡೀತಾನೇ ಇದ್ದಾವೆ. ಯಾವುದು ಆಗಬಾರ್ದಿತ್ತು ಅಂತ ದೇವರು ಬಯಸಿದನು, ಯಾವುದು ಮಾಡಬಾರ್ದಾಗಿತ್ತು ಅಂತ ದೇವರು ಅನಿಸ್ಕೊಂಡಿದ್ದನು, ಅವೆಲ್ಲ ನಡೀತಾ ಇದ್ದರೆ ನಾವು ಕೊಟ್ಟಿದ್ದು ದೇವರಿಗೆ ಗೌರವನ ಅಂತಕ್ಕ ವಿಚಾರ ಕೂಡ ಮಾಡ್ತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಭಾಳ ಅವಶ್ಯ. ಒಂದು ಸನ್ನಿವೇಶ ನಿಮಗೆ ಹೇಳ್ತೀವಿ. ನಾವು ಚೇಳನ್ನು ನೋಡ್ತೀವಿ, ಚೇಳು ಕಡಿತಿದ್ದಲ್ಲ, ಚೇಳು, ಹಾವು, ವಿಷಭರಿತವಾಗಿರ್ತಕ್ಕಂಥ 2 ಜೀವಿಗಳಿವೆ. ಚೇಳು ಸುಮಾರು ಕಾಡಿನಲ್ಲಿ ಹೋದ್ರೆ 10 ವರ್ಷ ಬರುತ್ತದಂತೆ. ಅದು ಸಂರಕ್ಷಣೆ ರೂಪದಲ್ಲಿ ಬದುಕಿಸಿದ್ರೆ 25 ವರ್ಷ ಬದುಕ್ತದ ಅನ್ನತಕ್ಕಂಥದ್ದನ್ನು ಇವತ್ತು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೋಡ್ರಿ, ಮನುಷ್ಯಗ ಬುದ್ಧಿ ಕೊಟ್ಟು, ಶಕ್ತಿ ಕೊಟ್ಟು, ತಿಳುವಳಿಕೆ ವಿಚಾರ ಎಲ್ಲ ಕೊಟ್ಟಿದ್ರು ಕೂಡ ಇವನು 10 ನಿಮಿಷ ಉಸುರಿಲ್ಲ ಅಂದ್ರೆ ಮನುಷ್ಯ ಊಟಕ್ಕಂತಾನೆ. ಆ ಚೇಳು 6 ದಿವಸ ಉಸುರಿಲ್ಲದೆ ಬದುಕ್ತೈತಿ ಅಂತಕ್ಕಂಥದ್ದು ಒಂದು ಸೋಜಿಗೆ ಸನ್ನಿವೇಶ. ಇವತ್ತು ಮನುಷ್ಯನಿಗೆ 13 ದಿವಸ ಊಟ ಇಲ್ಲ ಅಂತ ಬದುಕ್ತಾನಂತಾರ. ಭಾಳ ಸನ್ನಿವೇಶಗಳು ನೋಡ್ತೀವಿ.
3 ತಿಂಗಳು ಊಟ ಮಾಡಿಲ್ಲ, 6 ತಿಂಗಳು ಊಟ ಮಾಡಿದಲ್ಲ, ಬದುಕಿದಾರ ಅಂತ ಎಲ್ಲ ವಿಚಾರಗಳನ್ನು ನಾವು ಟಿ ವಿ ಮಾಧ್ಯಮ, ಪೇಪರ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈ ಚೇಳು 6 ದಿವಸ ಉಸಿರಲ್ಲೇ ಬದುಕಬಲ್ಲದು, 1 ವರ್ಷ ಹಾರವಿಲ್ಲದೆ ತನ್ನ ಜೀವನ ರಕ್ಷಣೆ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾವು ಆ ವಿಚಾರವನ್ನು ವಿಮರ್ಶೆ ಮಾಡ್ತಾ ಹೋದಾಗ ಒಂದು ಚೋಳು ಏನಿದೆ ಒಂದೇ ಚೋಳಲ್ಲ, ಚೇಳು 225 ಜಾತಿಯ ಚೇಳುಗಳದಾವ ಅಂತಕ್ಕಂಥದ್ದು ಸೋಜಿಗೆ ಮಾತು. ನಾವು ನೋಡೋದಿಲ್ಲ, ನಮಗಷ್ಟು ಕಂಡಿಲ್ಲ. ಒಟ್ಟ ಬದುಕಿನಲ್ಲಿರ್ತಕ್ಕಂಥದ್ದು ಚೇಳುಗಳು 225 ಜಾತಿಯ ಚೇಳುಗಳದಾವ ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಅದರಲ್ಲಿ ಕೇವಲ ವಿಷ ಬರಿತಕ್ಕಂಥ ಚೇಳುಗಳು ಎಷ್ಟಪ್ಪ ಅಂದರೆ 25 ಮಾತ್ರ. ಯಾಕೆ ನಿಮಗೆ ಉದಾಹರಣೆ ಹೇಳ್ತೀನಿ ಮುಂದೆ. ವಿಷಭರಿತವಾಗಿರ್ತಕ್ಕಂಥ ಚೋಳುಗಳ ಸಂಖ್ಯೆ ಕೇವಲ 25. ಚೋಳಿನ ಜಾತಿಗಳು 2500. ಮನುಷ್ಯ ಈ ರಾಜ್ಯದಲ್ಲಿ ಇವತ್ತಿನ ಜನಸಂಖ್ಯೆ 5,98,00,000. 5,98,00,000. ಸರ್ಕಾರ ಸರ್ವೆ ಮಾಡಲಿಕ್ಕೆ ಕೊಟ್ಟಿರತಕ್ಕಂಥ ಖರ್ಚು 154 ಕೋಟಿ. ಸರ್ಕಾರ ಸರ್ವೆ ಮಾಡಲಿಕ್ಕೆ ಮಾಡಿದ ಖರ್ಚು 154 ಕೋಟಿ. ಒಟ್ಟು ನಾಡಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಾತಿಗಳು 1351 ಜಾತಿ. ಮತ್ತು ಇನ್ನೂ 270 ಜಾತಿಗಳು ಹೊಸ ಸೇರ್ಪಡೆ ಬರಬೇಕಂತಕ್ಕಂಥ ಬೇಡಿಕೆ ಕೂಡ ಇವತ್ತಿಲ್ಲಿ ಮುಂದೆ ಬಂದಿದೆ. ನಾವು 1551 ಜಾತಿಯವರಿದ್ದೇವಲ್ಲ, ಚೇಳಿನಲ್ಲಿ 2500 ಸಂಖ್ಯೆಯಲ್ಲಿ ಕಡಿತಕ್ಕಂಥದ್ದು ಕೇಳಿ 25 ಜಾತಿ. ಮನುಷ್ಯರಲ್ಲಿ 598 ಜನಸಂಖ್ಯೆಯಲ್ಲಿ ಸುಮಾರು 3 ಕೋಟಿ ಜನ ಕಚ್ಚವರು ಅದಾರ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಪರಮ ಆಧ್ಯಾತ್ಮಿಕ ಭಾವ ಇರತಕ್ಕಂಥ ಜನರ ಸಂಖ್ಯೆ ಕಡಿಮೆ ಅದ ಅಂತಕ್ಕಂಥದ್ದು ಕೂಡ ಇವತ್ತು ಸರ್ವೆಯಿಂದ ನಾವು ಕಾಣ್ತಾ ಇದ್ದೀವಿ. ಅದಕ್ಕೊಂದು ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ, ಮನುಷ್ಯ ತನ್ನ ವ್ಯವಸ್ಥೆಯಲ್ಲಿ ಏನು ಕೊಡ್ತಾನೋ ಅದನ್ನು ಪಡಿತಾನ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. 3 ಮಂದಿ ಸೋಲಾಪುರದಲ್ಲಿ ಕುಡುಕರು ಇದ್ರಂತ. 3 ಜನ ದೋಸ್ತರು, ಅವರು ಈ ಮದ್ಯ ವ್ಯಸನ ಮುಕ್ತರಾಗಿದ್ದರು ಅಂತಕ್ಕಂಥದ್ದು ಒಂದು ದೃಷ್ಟಾಂತ. ಅವರು ಸೋಲಾಪುರದಿಂದ ತಿರುಪತಿಗೆ ಹೋಗಬೇಕಾಗಿತ್ತು, ದೇವರ ದರ್ಶನ ಮಾಡೋಲ್ಲ ಅಂತ ಮಾತಾಡ್ಕೊಂಡಿದ್ರು. ಆ ಪ್ರಕಾರ ಅವರು ಕುಡುಕರು ಏನಪ್ಪ ಮತ್ತು ಟ್ರೈನಾಗ ಹೋದ್ರೆ ಸಿಗೋದಿಲ್ಲ, 3 ಮಂದಿ ಕೂಡಿ ಸ್ವಲ್ಪ ಕುಡ್ಕೊಂಡು ಹೋಗ್ಬಿಡೋನು ಅನ್ನೋದು ನಮಗೆ ಮುಂದೆ ಸರಳ ಆಗ್ತೈತೆ ಅಂತ ತಿಳ್ಕೊಂಡು ಹೋದರು. ಕುಡಿಯೋಕೆ ಆರಂಭ ಮಾಡಿದರು. ಒಂದೊಂದು ಕ್ವಾರ್ಟರ್ ಬಾಟ್ಲಿ ತೊಗೊಂಡಿದ್ರು, ಕುಡಿತಿದ್ರು. ಆದರೆ ಅರ್ಧ ಕುಡಿದಿದ್ರು, ಇನ್ನು ಅರ್ಧ ಕುಡಿಯೋದಕ್ಕೆ ಟೈಮ್ ನೋಡಿದ್ರೆ ಭಾಳ ಹೊತ್ತೋ ಅಲ್ಲೇ ಟ್ರೈನಾಗ ಕುಡಿಯೋಣ ಅಂತೇಳಿ ನೇರವಾಗಿ ಎಲ್ಲರೂ ಸೋಲಾಪುರ ರೈಲ್ವೆ ಸ್ಟೇಷನ್ಗೆ ಬಂದರು. ಅಲ್ಲಿ ಕೇಳಿದ್ರು, ಎಲ್ಲಿ ತಿರುಪತಿ ಟ್ರೈನ್ ಅದು, ಅದನ್ನು ನೋಡ್ರಿ ಅಂತ ಹೇಳಿದರು. 3 ಮಂದಿ ಆ ತಿರುಪತಿ ಟ್ರೈನಿನ ಹತ್ರ ಬಂದು ಅಲ್ಲಿ ಜನರಲ್ ಬೋಗಿಗೆ ಹೋಗ್ಬೇಕು. ಅವ್ರದ್ದು ರಿಸರ್ವೇಷನ್ ಇಲ್ಲ, ಪ್ರಿಸರ್ವೇಷನ್ ಇಲ್ಲ. ಬಂದು ನೋಡಿದ್ರು, ಒಂದು ಜನರಲ್ ಬೋಗಿ ಒಳಗೆ ಎಷ್ಟು ಮಂದಿ ಕೂಡ್ಲಿಕ್ಕೆ ಜಾಗ ಇತ್ತು, ಅದ್ರ 3 ಪಟ್ಟು ಜನ ಆ ಬೋಗಿ ಒಳಗಿದ್ದರು. ಇವ್ರು ಅಂದರು 3 ಜನ, ಏನಿದು ನನಗೆ ನಿಲ್ಲಕ್ಕಿಲ್ಲ, ಕುಂದ್ರಾಕೆಲ್ಲ ಜಾಗ, ಹೆಂಗೆ ನಾವು ತಿರುಪತಿಗೆ ಹೋಗೋದು, ಹೆಂಗೆ ನಾವು ದೇವ್ರ ದರ್ಶನ ತರೋದು ಅಂತಕ್ಕಂಥದ್ದು ಚಿಂತನೆ ಒಳಗೆ ಈಡಾರ. ಅದ್ರಾಗ ಒಬ್ಬ ಮಾವ ಬೆದಕಿದ್ದ 3 ಮಂದಿ. ಅವ ಅಂದ, ನೀವು ಸುಮ್ಮನೆ ನಿಮ್ಗೆ ಒಟ್ಟು ಸೀಟ್ ಕೊಡಿಸ್ಬೇಕಲ್ಲ, ನಾನು ಕೊಡಿಸ್ತೇನೆ, ಸುಮ್ಮನೆ ನಿಂತ್ಬಿಡ್ರಿ, ನಾನು ಪ್ಲ್ಯಾನ್ ಮಾಡ್ತೇನೆ ಅದು ಅಂತ ಹೇಳ್ದ. ಹೇಳಿದ ಬಳಿಕ ಒಂದು ಪ್ಲ್ಯಾನ್ ಮಾಡ್ದ. ನೀವು ನನಗೆ ಬರ್ರಿ ಅಂತ ಹೋಗಿ ಕರ್ಕೊಂಡು ಒಳಗೆ ಹೋದ. ಗುದ್ದಾಡಿ ಸೆಂಟ್ರಿಗೆ ಹೋದ. ನಾವು ರೈಲ್ವೆ ಇಲಾಖೆಯಿಂದ ಬಂದಿದ್ದೀವಿ, ಈ ಬೋಗಿಯ ಒಳಗೆ ಒಂದು ಕೆಟ್ಟ ನಾಗರಾವು ಬಂದೈತೆ ಅಂತ ಸುದ್ದಿ ಬಂದದ, ಅದನ್ನು ದಯವಿಟ್ಟು ಎಲ್ಲರೂ ಬೇಗ ಇಳಿಬೇಕು, ನಿಮ್ಮ ಜೀವವನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ ನಮಗೆ ಇಲಾಖೆಯವರು ಹೇಳಿ ಕಳಿಸ್ಯಾರ ಅಂತ ಹೇಳಿದ್ರು. ಜನ ಇದ್ಯಾ ಅಂತ ಬಡೋ ಬೋಗಿನ ಖಾಲಿ ಮಾಡಿಬಿಟ್ರು ಕಂಪ್ಲೀಟ್. ಬೋಗಿನ ಖಾಲಿ ಆದ. ಅವಂದ ದೋಸ್ತ, ಹೆಂಗಲ್ಲ ನಮ್ಮ ಪ್ಲ್ಯಾನ್ ಬರ್ರಿ ಒಳಗೆ ಕುಂತರು 3 ಮಂದಿ. ಆರಾಮ ಕುಂತು ಮಾತಾಡ್ಕೊಂಡ್ರು. ಭಾರಿ ಪ್ಲ್ಯಾನ್ ಬಿಡಲಿ ದೋಸ್ತ, ನಿಂದು ಭಾಳ ಮೆಚ್ಚಗಳು ಪ್ಲ್ಯಾನು ಅಂತ ಹೇಳ್ದ. ಅವಾಗ ಏನಂದವ, ಹಂಗೆ ಹಿಂಗೆ ಮಾಡಿ ಅದು ಸ್ವಲ್ಪ ಅರ್ಥ ಇಟ್ಕೊಂಡೇವಲ್ಲ, ಹೊಡೆದು ಮಕ್ಕೊಂಡ್ರು ಅಂದರು. ಹೊಡೆದ್ರು, ಮಕ್ಕೊಂಡ್ರು. ಬೆಳಿಗ್ಗೆ 5:30 ಆಯ್ತು.
ಸ್ಟೇಷನ್ದಾಗ ಚಹಾ ಬರ್ತದೆ 5:05 ನಮಗೆಲ್ಲ ಗೊತ್ತಿದೆ. ಈ ಬೆಂಗಳೂರು, ಮೈಸೂರು, ಹೈದರಾಬಾದ್, ಮಡ್ರಾಸ್ ಹೋದ್ರೆ ಆ ಟ್ರೈನ್ಯಾಗ ಬೆಳಗ್ಗೆನ 5:05 ಚಹಾ 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 ಅಂತ ಬರ್ತಾರೆ. ಅದ್ರಾಗ ಒಬ್ಬಂಗೆ ಎಚ್ಚರದ್ದು ಚಹಾ ನಾವು ಬಾರೋ ತಮ್ಮ ಚಹಾ ಕೊಡು ಅಂತ ಹೇಳ್ದ. ನಾವು ಚಹಾದ ಬಂದು ಚಹಾಕದ ಇವ್ರಿಗೆ ಎಬ್ಬಿಸಿ ನಾವು ಹೇಳ್ರೋ ದೋಸ್ತರು ಬೆಳಗಾತ್ ಹೇಳ್ರಿ ಅಂತ ಹೇಳ್ದ. ಅವ್ರಿಗೆ ಅದ್ರ 3 ಮಂದಿ ಚಹಾ ಕೊಡೋದು. ಚಹಾ ಕೊಡೋದ್ರ ಬಳಿಕ ದುಡ್ಡು ಕೊಡ್ಬೇಕಲ್ಲ, ಕೊಡೋ ಹೊತ್ನಾಗ ಒಂದು ಮಾತು ಕೇಳಿದ್ರು ನಾವು ಚಾವಲ್ಲ. ಯಾವ್ರಿಗೆ ಬಂದೈತೆ ಟ್ರೈನ್ ಐತಿ, ಎಲ್ಲಿ ಮಠ ಬಂದೈತಿ ಅಂದ್ರೆ ಯಾವ್ರಿಗೆ ಬಂದೈತಿ ಅಂತ. ಎಲ್ಲಿ ಬಂದಿಲ್ಲ, ಸೋಲಾಪುರದಾಗ ಐತಿ ನಾವು ಅಲ್ಲೋ ತಿರುಪತಿ ಬಂದಿಲ್ಲ, ತಿರುಪತಿ ಉಂಟ ತಿರುಪತಿ ಬಂದಿಲ್ಲ ಅಂತ ಕೇಳಿದ್ರು ಅವ್ರು. ಇಲ್ರಿ ಗಾಡಿಯಾಗ ಏನೋ ಬೋಗಿ ಒಳಗೆ ಹಾಂಗೆ ಬಂದೈತೆ ಅಂದ್ರೆ ರೈಲ್ವೆ ಸ್ಟೇಷನ್ದವರು ಇಲಾಖೆಯವರು ಇದನ್ನು ಬೋಗಿ ಇಲ್ಲೇ ಬಿಟ್ಟು ಬೇರೆ ಬೋಗಿ ಹೆಸರು ತಿರುಪತಿಗೆ ಹೋಗ್ಯಾರೆ ಅಂತ ಹೇಳಿದ್ರು. ಹಂಗಾದ್ರೆ ನಾವು ಇಲ್ಲೇ ಇದೆ ಒಂದು. ಹೌದು, ನೀವು ಬಿಡ್ತಾಗಿಲ್ಲ, ಬೇರೆ ಬೋಗಿ ಟ್ರೈನ್ ಆಗಲೇ 5:15ಕ್ಕೆ ತಿರುಪತಿ ಮುಟ್ಟೈತಿ ಅಂತ ಹೇಳ್ತಾವೆ. ಅಂದ್ರೆ ಈ ವ್ಯವಸ್ಥೆಯಿಂದ ಏನು ಅರ್ಥ ಆಗ್ತದ ಅಂದ್ರೆ ನಾವು ಈ ಸಮಾಜಕ್ಕೆ ಏನು ಕೊಡ್ತೇವೋ ಅದನ್ನು ಪಡಿತೀವಿ ಅಂತಕ್ಕಂಥದ್ದಕ್ಕೆ ನಾವು ಒಳ್ಳೇದು ಬಯಸಿ ಇಲ್ಲ ನಮಗೂ ಸ್ವಲ್ಪ ಜಾಗ ಕೊಡ್ರಿ ಅಂತ ಕೇಳಿ ಒಳಗೆ ಹೋಗಿ ಪ್ರವೇಶ ಮಾಡಿ ಕುಡಿತಿದ್ರೆ ಅವರು ತಿರುಪತಿ ದೇವರ ದರ್ಶನ ಆಗ್ತಿತ್ತು. ಅವರು ತಮ್ಮ ಕೆಟ್ಟ ಪ್ರವೃತ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದರಿಂದ ಅವರು ಸೋಲಾಪುರ ಉಳಿರ್ತಕ್ಕಂಥದ್ದು ಬಂತು. ಭಕ್ತಿ ಸಿಗಲಿಲ್ಲ, ದೇವರ ಅನುಕರಣೆ ಆಗಲಿಲ್ಲ, ದೇವರ ಆಶೀರ್ವಾದ ಸಿಗಲಿಲ್ಲ. ಅವರ ಮನಸ್ಸಿನ ಮನೋಭಾವ ಅವರನ್ನು ವಂಚಿತರಾಗಿ ಮಾಡ್ತು ಅಂತಕ್ಕಂಥದ್ದು ಒಂದು. ಇವತ್ತು ಕೊಟ್ಟಿದ್ದನ್ನು ಪಡ್ಕೊಳ್ತಕ್ಕಂಥದ್ದು, ಕೊಟ್ಟಿದ್ದನ್ನು ಒಳ್ಳೆತನಕ್ಕಾಗಿ ಪರಿವರ್ತನೆ ಮಾಡತಕ್ಕಂಥದ್ದು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ, ಕಾಣ್ತೀವಿ.